ಪಾಕಿಸ್ತಾನದ ಉಗ್ರ ಸಂಘಟನೆಯ ಜೊತೆಗೆ ಸಂಪರ್ಕ ಹೊಂದಿದ್ದಂತಹ ಶಂಕಿತ ಬಂಧಿನ ವಿಚಾರವಾಗಿ ಬೆಂಗಳೂರಿನಲ್ಲಿ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಮಾತನಾಡಿದ್ದಾರೆ. ಪ್ರಾಥಮಿಕ ಮಾಹಿತಿಯ ಪ್ರಕಾರ ಯುಪಿ ಮೂಲದ ವ್ಯಕ್ತಿ ಬಂಧನಕ್ಕೆ ಒಳಗಾಗಿದ್ದಾರೆ. ಆತನ ಮೊಬೈಲ್ನಲ್ಲಿ ಕೆಲ ವಿಚಾರಗಳು ಪತ್ತೆಯಾಗಿದ್ದಾವೆ. ಚಾಟ್ನ ಮೂಲಕ ಸಂಪರ್ಕ ಹೊಂದಿದ್ದ ಅನ್ನೋದು ತನಿಖೆ ಮೂಲಕ ಗೊತ್ತಾಗಿದೆ. ಸದ್ಯ ತನಿಖೆ ಆರಂಭವಾಗಿದ್ದು ಸದ್ಯದಲ್ಲೇ ಮಾಹಿತಿ ತಿಳಿಯಲಿದೆ ಅಂತ ಹೇಳಿದ್ದಾರೆ. ಯಾವುದೋ ಇಲ್ಲಿ ಕೆಲಸ ಹುಡ್ಕೊಂಡು ಬಂದಿರೋದು ಅವರ ಏನು ಮೊಬೈಲ್ನಲ್ಲಿ ಕೆಲವು ವಿಚಾರಗಳನ್ನು ಪತ್ತೆ ಹಚ್ಚಿದೆ. ಸೊ ಹೀಸ್ ಬೀನ್ ಅರೆಸ್ಟೆಡ್. ಏನು ಸ್ವಲ್ಪ ಬೇರೆ ಪಾಕಿಸ್ತಾನಿಗಳ ಜೊತೆ ಟಚ್ನಲ್ಲಿದ್ದಾರೆ ಅಂತ ಚಾಟ್ ಮೂಲಕ ಗೊತ್ತಾಗಿದೆ. ಬಟ್ ಇನ್ನೂ ಕೂಡ ಯಾವುದೇ ದೊಡ್ಡ ಮಟ್ಟದಲ್ಲಿ ಇಂಡಾಕ್ಟ್ರಿನೇಷನ್ ಆಗಿದೆ ಅಥವಾ ಬೇರೆ ಇದೆ, ಅದನ್ನ ತನಿಖೆ ಆದಮೇಲೆ ಗೊತ್ತಾಗುತ್ತೆ. ಆದರೆ ಸದ್ಯಕ್ಕಂತೂ ಈಸ್ ಇನ್ ಕಸ್ಟಡಿ. ಅದೇನಿದೆ ಇನ್ವೆಸ್ಟಿಗೇಷನ್ ಮಾಡಿದ್ಮೇಲೆ ಮಾಹಿತಿಯನ್ನು ನೀಡ್ತೀವಿ. ಈಗ ಬಿಡದಿ ಟೌನ್ಶಿಪ್ ವಿಚಾರ ಇನ್ನ ಗೊಂದಲ ಇರುವಂತ ಟೈಮ್ ನಲ್ಲೇ ಸರ್ ದೇವನಹಳ್ಳಿಯಲ್ಲಿ MB ಡೀಪ್ ಟೆಕ್ ಪಾರ್ಕ್ ಮಾಡೋದಕ್ಕೆ 2800 ಎಕರೆನ ಸ್ವಾಧೀನಕ್ಕೆ ಸರ್ಕಾರ ಮುಂದಾಗಿದೆ. ಈ ಭೂಮಿ ಸ್ವಾಧೀನ ಮಾಡಿಲ್ಲ ಅಂದ್ರೆ ನಾವು ಹೇಗೆ ನಾವು ಏರೋಸ್ಪೇಸ್ ಪಾರ್ಕು, ಟೆಕ್ ಪಾರ್ಕು ಅಥವಾ ಹೊಸ ಟೌನ್ಶಿಪ್ಗಳು ಮಾಡ್ಬೋದು? ಇಡೀ ಇಂಡಿಯಾನಲ್ಲಿ ರ್ಯಾಪಿಡ್ ಅರ್ಬನೈಸೇಷನ್ ಆಗ್ತಾ ಇದೆ. ಊರ್ ಬಿಟ್ಟು ಜನ ನಗರಗಳ ಕಡೆ, ಪಟ್ಟಣ ಕಡೆ ಬರ್ತಾ ಇದ್ದಾರೆ. ನೀವೇ ಎಷ್ಟೊಂದು ಬಾರಿ ವರದಿಯನ್ನ ತಾವು ಮಾಡಿದೀರ, ಬೆಂಗಳೂರು ಯಾವ ವೇಗದಲ್ಲಿ ಬೆಳೀತಾ ಇದೆ ಅಂತ. ಬಹುಶಃ ವಿ ಆರ್ ಒನ್ ಆಫ್ ದ ಫಾಸ್ಟೆಸ್ಟ್ ಗ್ರೋಯಿಂಗ್ ಸಿಟೀಸ್ ಇನ್ ದ ವರ್ಲ್ಡ್. ಏಷ್ಯಾನಲ್ಲಿ ಅಂತೂ ನಂಬರ್ 1 ಇದೆ. ರಿಪೋರ್ಟ್ಸ್ ಪ್ರಕಾರ ನಾವು ನ್ಯಾಷನಲ್ ಆವರೇಜ್ಗಿಂತ ಹೆಚ್ಚು ಬೆಳೀತಾ ಇದ್ದೀವಿ. 8.5% ನಮ್ ಗ್ರೋತ್ ಇದೆ. ಅಂಡ್ ವಿ ಆರ್ ಶೆಡ್ಯೂಲ್ಡ್ ಟು ಮೇಂಟೈನ್ ದಿಸ್ ಗ್ರೋತ್ ರೇಟ್ ಟಿಲ್ 2030. ಹಾಗಿದ್ದಾಗ ನಾವು ಬಿಯಾಂಡ್ ಬೆಂಗಳೂರು ಹೋಗ್ಬೇಕಲ್ವಾ? ನಮ್ಮ ಪಾಲಿಸಿನೇ ಇದೆ. ಆದ್ರೆ ಯಾರ್ದು ರೈತರ ಜಮೀನ್ ಇರ್ಬೋದು, ಬೇರೆಯವ್ರ ಜಮೀನ್ ಇರ್ಬೋದು, ನಾವು ಒತ್ತುವರಿ ಮಾಡೋದ್ಕಿಂತ ಮುಂಚೆ ಅವರ ಕಾನೂನು ಪ್ರಕಾರ ಅವ್ರ ಪರ್ಮಿಷನ್ ತಗೋಬೇಕು. ವಾಟ್ ಎವರ್ ಇಟ್ ಹ್ಯಾಸ್ ಟು ಹ್ಯಾಪನ್ ವಿಲ್ ಹ್ಯಾಪನ್ ಆಸ್ ಪರ್ ಲಾ ಅಲ್ವಾ? ನಾವು ಹೋಗಿ ದಬ್ಬಾಳಿಕೆ ಅಂತೂ ಮಾಡ್ತಾ ಇಲ್ಲ. ಅವ್ರಿಗೆ ಕೊಡಕ್ ಇಷ್ಟ ಇಲ್ಲ ಅಂದ್ರೆ ಟೌನ್ಶಿಪ್ ಬೇರೆ ಕಡೆ ಮಾಡ್ಲೇಬೇಕಾಗುತ್ತೆ. ದೇರ್ ಇಸ್ ನೋ ಅದರ್ ಆಪ್ಷನ್. ಈಗ ನಮ್ಮೂರಿನಲ್ಲಿ ನಮಗೆ ಸಂಪೂರ್ಣ ನ್ಯೂಸ್ 24x7 ಇದು ನೊಂದವರ ಧ್ವನಿ.